ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಾಸ್ಕರಾಯ ವಿದ್ಮಹೇ ದ್ವಿತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಸೆ ಶುಕ್ಲಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ. ಭಾನುವಾಸರದಲ್ಲಿ ಷಷ್ಠಿ. ಇವತ್ತಿನ ತಿಥಿ ನಕ್ಷತ್ರೆ ಪೂರ್ವವಾದ ನಕ್ಷತ್ರೆ. ಇವತ್ತಿನ ವಿಶೇಷ ತುಳವ ಷಷ್ಠಿ ಅಂತ ಹೇಳುವಂಥದ್ದು. ಇವತ್ತಿನ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಒಳಿತಾಗ್ಲಿ. ಭಾನುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಭಾನುವಾರದ ಒಂದಷ್ಟು ಮಂದತ್ವ, ಒಂದಿಷ್ಟು ಆಲಸ್ಯ, ಒಂದಿಷ್ಟು ನಿಧಾನವಾಗಿ ಮಾಡುವಂಥದ್ದು, ಒಂದಿಷ್ಟು ನಿಮ್ಮ ಕೆಲಸಗಳನ್ನು ನೀವೇ ಬದಿಗೊತ್ತಿಟ್ಟು ಸೋಂಬೇರಿತನದಲ್ಲಿರುವಂಥ ದಿನಮಾನವಾಗಿರುತ್ತೆ. ಪ್ರಾತಃ ಕಾಲ ಎಂದಿನಂತೆ ನಮಗೆ ದಿನಮಾನ ಸೋಮವಾರದಿಂದ ಹಿಡಿದು ಭಾನುವಾರ ತನಕ ದಿನಮಾನ ಅಂತ ಹೇಳ್ತೀವಿ. ದಿನಮಾನಗಳು ನಮಗೆ ಉತ್ತಮವಾದವಲ್ಲ. ನಮ್ಗೆ ಪ್ರತಿನಿತ್ಯ ನಮ್ಮ ಕೆಲಸ ಕೈಂಕರ್ಯಗಳನ್ನು ಮಾಡ್ಕೊಂಡು ಹೋಗೋದು ಒಳಿತು. ಯಾಕೆ ಅಂತಂದ್ರೆ ಅವತ್ತಿನ ಕೆಲಸ ಅವತ್ತು ಮಾಡೋದು ಉತ್ತಮ, ವಿಶೇಷವಾಗಿರುತ್ತೆ ಫಲಗಳು. ಭಾನುವಾಸರದ ನಿಮಗೆ ಹೇಳ್ಬೇಕು ವಿಶೇಷವಾಗಿ ಒಂದಿಷ್ಟು ಇನ್ನೂ ಸ್ಪೀಡ್ ಆಗಬೇಕು ಇವತ್ತಿನ ದಿವಸದಲ್ಲಿ. ಮೇಷರಾಶಿಯವರಿಗೆ ಒಂದಿಷ್ಟು ಬೇರೆ ಕೆಲಸಗಳು, ನಿಮಗೆ ಉಳಿಕೆ ಕೆಲಸಗಳು, ತುಂಬಾ ದಿನದಿಂದ ಮಾಡಬೇಕು ಅಂದ್ಕೊಂಡಷ್ಟ ಕೆಲಸಗಳು ಎಲ್ಲ ನಿಮಗೆ ಅಚ್ಚುಕಟ್ಟಾಗಿ ಮುಗಿಯುವಂಥದ್ದು ನೀವು ಮಾಡ್ಕೊಂಡ್ರೆ. ಜೊತೆಗೆ ವಿಶೇಷವಾಗಿ ನಿಮಗೆ ಬಾಲ್ಯ ಸ್ನೇಹಿತರ ಭೇಟಿ ಆಗುವಂಥದ್ದು, ಜೊತೆಗೆ ಔತಣ ಕೂಟಗಳಲ್ಲಿ ಭಾಗಿಯಾಗುವಂಥದ್ದು, ಹೊಸ ಹೊಸ ವಿಷಯಗಳನ್ನು ನೀವು ಒಂದಿಷ್ಟು ಕಲೆ ಹಾಕುವಂಥದ್ದು, ಇದರಿಂದ ಒಂದಿಷ್ಟು ಫಲಗಳನ್ನು ನೋಡುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಬರುತ್ತೆ. ತಂದೆ ತಾಯಿಯರಲ್ಲಿ ಒಂದಿಷ್ಟು ಕುಟುಂಬದ ಸಂತಸ ದಿನ ಅಂತಾನೆ ಹೇಳುವಂಥದ್ದು. ಸಂಧ್ಯಾ ಕಾಲದಲ್ಲಿ ಒಂದಿಷ್ಟು ನೀವು ಧನವ್ಯಯ ಅಂದ್ರೆ ನೀವು ನಿಮಗೆ ಗೊತ್ತಿಲ್ದರ ವಿಚಾರಕ್ಕೆ ಹೋಗಿ ಒಂದಿಷ್ಟು ಹಣವನ್ನು ಖರ್ಚು ಮಾಡಿ ಮನೆಗೆ ಬೇಡದೇ ಇರೋ ಸಾಮಗ್ರಿಗಳು, ಅದಕ್ಕಷ್ಟು ಬೆಲೆ ಇರಲ್ಲ, ನೀವು ತರುವಂಥದ್ದು. ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ಮಾಡೋದು ಒಳಿತಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಭಾಸ್ಕರ ಅಂದ್ರೆ ಸೂರ್ಯ ಗ್ರಹ ಪೂಜಾ ಉತ್ತಮ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ವೃಷಭ ಲಗ್ನದವರಿಗೆ ನಿಮಗೆ ಇರುವಂತದ್ದು ಯಾವುದೇ ಸಮಸ್ಯೆಗಳಿದ್ರು ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳುವಂತ ದಿನಮಾನವಾಗಿರುತ್ತೆ. ತಂದೆ ತಾಯಿಯಲ್ಲಿ ಒಂದಿಷ್ಟು ವೈಮನಸ್ಸುಗಳಿದ್ರೆ ಅಥವಾ ಕುಟುಂಬದಲ್ಲಿ ಒಂದಿಷ್ಟು ಭಾಗಗಳ ವಿಚಾರದಲ್ಲಾಗಿದ್ರೆ, ಅಣ್ಣ ತಮ್ಮಂದಿರಲ್ಲಿ ಒಂದಿಷ್ಟು ದ್ವೇಷಗಳಿದ್ರೆ, ಇವೆಲ್ಲಾನು ಮಾತುಕತೆಯಲ್ಲಿ ಪರಿಹಾರ ಮಾಡ್ಕೊಳ್ಳುವಂತ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಆ ಥರಗಳಿದ್ರೆ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಿ, ಉತ್ತಮವಾಗಿರುತ್ತೆ. ಜೊತೆಗೆ ಶುಭ ಕಾರ್ಯಗಳಿಗೆ, ಒಂದಿಷ್ಟು ಮಂಗಳಕರ ಕಾರ್ಯಗಳಿಗೆ ಕುಟುಂಬದಲ್ಲಿ ಪ್ರಸ್ತಾಪ ಮಾಡುವಂಥದ್ದು. ಜೊತೆಗೆ ಮಕ್ಕಳಿಗೆ ಒಂದಿಷ್ಟು ವಿಶೇಷ, ಒಂದಿಷ್ಟು ತಾಣಗಳಿಗೆ, ಒಂದಿಷ್ಟು ದೇವಾಲಯಗಳಿಗೆ ವಿಶೇಷವಾಗಿ ಹೋಗುವಂಥದ್ದು. ಕುಟುಂಬದ ಕುಲದೇವತೆಗಳ ಅನುಷ್ಠಾನವನ್ನು ನಿಮ್ಮ ಮನೆ ದೇವರುಗಳಿಗೆ ಹೋಗುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಋಣಾತ್ಮಕವಾಗಿ ನಿಮಗೆ ಬರಬೇಕಾದ ಬಾಪ್ತುಗಳು ಯಾವ್ದಾರ ಇದ್ರು ಅದು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮಗೆ ಈ ಸಮಸ್ಯೆಗಳಿಂದ ಮುಕ್ತರಾಗುವಂಥದ್ದು. ಸಂಧ್ಯಾ ಕಾಲದಲ್ಲಿ ನಿಮಗೆ ನೆಮ್ಮದಿಯ ದಿನ ಕಣಪ್ಪ ಇವತ್ತು ಅನ್ನುವಂಥದ್ದು. ಕುಟುಂಬದಲ್ಲಿ ಆರಾಮದಾಯಕ ದಿನವಾಗಿರುತ್ತೆ. ಔತಣ ಊಟಗಳನ್ನು ಮಾಡುವಂತ ದಿನಮಾನವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಫಲಾಫಲಗಳನ್ನ ನೀವು ನಿಮಗೆ ಅನ್ಕೊಂಡಿರೋ ಮಟ್ಟಕ್ಕಿಂತ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು. ಅದರಿಂದ ಒಂದಿಷ್ಟು ನೀವು ಬೇಸರವಾಗುವಂತ ದಿನಮಾನವಾಗಿರುತ್ತೆ. ನೀವು ಅತಿಯಾಗಿ ಆಸೆ ಪಡುವಂತ ಅವಶ್ಯಕತೆಗಳಿಲ್ಲ. ನಿಮಗೆ ಎಷ್ಟು ಬರುತ್ತೋ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳುವಂಥದ್ದು. ಹಾಗಾಗಿ ಒಂದಿಷ್ಟು ಫಲಗಳನ್ನ ನೀವು ನಿಮಗೆ ಬಂದದ್ದನ್ನು ಸ್ವೀಕಾರ ಮಾಡೋದ್ರಿಂದ ಉತ್ತಮ ಒಳಿತು ಅಂತಲೂ ಕೂಡ ಹೇಳುವಂಥದ್ದಾಗಿರುತ್ತೆ. ಜೊತೆಗೆ ನಿಮಗೆ ವಿಶೇಷವಾಗಿ ಇವತ್ತು ಕುಟುಂಬದಲ್ಲಿ ಒಂದಿಷ್ಟು ವೈಮನಸ್ಸುಗಳು, ತಂದೆ ತಾಯಿಯರಿಗೆ ಒಂದಿಷ್ಟು ವಿರೋಧ ಮಾತುಗಳು, ಜೊತೆಗೆ ನಿಮಗೆ ಗೌರವ ಕೊಡುವಂತವರ ಜೊತೆ ನೀವು ವಿರೋಧ ಕಟ್ಕೊಳ್ಳುವಂಥದ್ದು. ಹೀಗಾಗಿ ನೀವು ಒಬ್ಬಂಟಿಯಾಗಿ ಎಲ್ಲಾರು ಕೂತ್ಕೊಂಡಿರ್ಬೇಕು ಅನ್ನುವಂತ ಬಂದ್ಬಿಡುತ್ತೆ ಸಮಸ್ಯೆ. ಹಾಗಾಗಿ ನೀವು ಮಾತುಗಳ ಮೇಲೆ ಹಿಡಿತಾ ಇರಲಿ. ಮಧ್ಯವರ್ತಿಗಳು, ಜೊತೆಗೆ ಮನೆಗಳನ್ನ ಕಟ್ಟಿ ಮಾರುವಂತವರಿಗೆ ವಿಶೇಷ ಫಲಗಳನ್ನು ನೋಡುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ವಿಶೇಷ ಫಲಗಳಲ್ಲಿ ಹೇಳೋದಾದ್ರೆ, ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ,
ನಿಮಗೆ ವಿಶೇಷ ಗೌರವ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ಒಂದಿಷ್ಟು ನೀವು ಗುರುತಿಸಿಕೊಳ್ಳುವಂಥದ್ದು, ಸಿನಿಮಾ ರಂಗದಲ್ಲಿರುವಂಥವರಿಗೆ ನಿಮ್ಮ ಇಪಿಸ ಫಲಗಳನ್ನು ನೋಡುವಂಥದ್ದು, ನಿಮಗೆ ಬರಬೇಕಾದಂಥ ಯಾವುದೇ ಬಾಪ್ತುಗಳಿದ್ರೆ ಬಂದು ಕೈ ಸೇರುವಂಥದ್ದು, ವಿಶೇಷ ಫಲಗಳನ್ನೇ ಹೇಳುವಂಥದ್ದು. ಆದರೆ ತಾಳ್ಮೆ ಇರಬೇಕು. ಕರ್ಕಾಟಕ ರಾಶಿಯವರಿಗೆ ತಾಳ್ಮೆ ಅಂತೂ ತುಂಬ ಅತ್ಯಗತ್ಯವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಸೂರ್ಯಗ್ರಹ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಪ್ರತಃಕಾಲ ನೀವು ಅಂದುಕೊಂಡಕ್ಕಿಂತ ಯಥೇಚ್ಛವಾಗಿ ನಿಮ್ಮ ಒಂದಷ್ಟು ಆಟಿಟ್ಯೂಡ್ ಶುರುವಾಗಿರುತ್ತೆ. ಏನು ಅಂತಂದ್ರೆ ನೀವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರುವಂಥದ್ದು. ನೀವು ಯಾವುದೇ ರಂಗದಲ್ಲಿ, ಯಾವುದೇ ಸಮುದಾಯದಲ್ಲಿ, ಯಾವುದೇ ಸ್ಥಳಗಳಲ್ಲಿ, ಯಾವುದೇ ಒಂದಿಷ್ಟು ಮಾತುಕತೆಗಳಲ್ಲಿ ನೀವು ಕೂತ್ಕೊಂಡ್ರೆ ನಿಮ್ದೇ ಆದಂತ ಒಂದು ಚಾಪನ ಮೂಡಿಸುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ಮಕ್ಕಳಲ್ಲಿ ಒಂದಿಷ್ಟು ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ಜೊತೆಗೆ ಪತ್ನಿಯಲ್ಲಿ ಒಂದಿಷ್ಟು ವಿರೋಧ ಕಟ್ಟಿಕೊಳ್ಳುವಂಥದ್ದು, ಕುಟುಂಬದಲ್ಲಿ ಮಾತುಕತೆಗಳು, ವಾಗ್ವಾದಗಳು, ಒಂದಿಷ್ಟು ಜಿಜ್ಞಾಸೆಗಳು, ಒಂದಿಷ್ಟು ಫೈಟ್, ನನಗೇನೇ ಕಮ್ಮಿ ಅನ್ನುವಂಥದ್ದು. ಸಂಧ್ಯಾ ಕಾಲದಲ್ಲಿ ಎಲ್ಲ ನಿರ್ಣಯ ಆಗುತ್ತೆ. ಅದಕ್ಕೆ ಮಾತು ಮನಂಗಳಂ ನರಿತು ಅಂತ. ಯಾವ ಸಂದರ್ಭದಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೋದ್ರಿಂದ ನಿಮ್ಗೆ ಲಾಭಾಂಶವಾಗಿರುತ್ತೆ. ಎಲ್ಲ ಲಾಭಗಳೇ, ನಿಮ್ಮದಿನೂ ಕೂಡ ಒಂದು ಲಾಭವಾಗಿರುತ್ತೆ. ಧನಾತ್ಮಕ, ಋಣಾತ್ಮಕ ಮಾತುಕತೆಗಳಲ್ಲಿ, ವಿರೋಧಗಳಲ್ಲಿ ಎಲ್ಲದರಲ್ಲೂ ಸುಧಾ ನೀವು ಇವತ್ತು ಸಮಭಾಗದಲ್ಲಿರ್ತೀರಿ. ನಿಮ್ಮದೇ ಆದಂತಹ ಒಂದಷ್ಟು ಘನತೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಗೌರವ ಹೆಚ್ಚಿಸಿಕೊಳ್ಳುವಂಥ ದಿನಮಾನವಾಗಿರುತ್ತೆ. ಸಂಧ್ಯಾ ಕಾಲದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಚಂಚಲ ಮನಸ್ಸು ಇವತ್ತಿನ ದಿವಸ. ಚಂಚಲ ಮನಸ್ಸು ಅಂದ್ರೆ ಏನು ಅಂತಂದ್ರೆ, ನೀವು ನೆನ್ನೆ ಅನ್ಕೊಂಡಿರ್ತೀರಿ ಇವತ್ತು ಈ ತರ ಮಾಡಬೇಕು, ಇವತ್ತಿಷ್ಟು ಕೆಲಸಗಳನ್ನ ಮಾಡಬೇಕು, ಇವತ್ತು ನಾನು ಈ ರೀತಿ ಶೆಡ್ಯೂಲ್ಸ್ಗಳನ್ನ ಹಾಕೊಂಡು ಇರೋದು ಅಂತ. ಆದ್ರೆ ಅದೊಂದಿಷ್ಟು ಬದಲಾವಣೆಗಳನ್ನ ಮಾಡುವಂಥದ್ದು. ಏನ್ ಬದಲಾವಣೆಗಳು ಮಾಡುವಂಥದ್ದು ಅಂತಂದ್ರೆ, ಅನ್ಕೊಳ್ಳೋದೇ ಒಂದು, ಹೋಗಿ ಮಾಡೋದೇ ಒಂದು, ಅನ್ಕೊಂಡಿರೋಂಥದ್ದೇ ಒಂದು ಇದಕ್ಕೆ, ಖರ್ಚು ಮಾಡೋದೇ ಒಂದು ಇದಕ್ಕೆ. ಇದರಿಂದ ಒಂದಿಷ್ಟು ಮನಸ್ಸು ಶುರುವಾಗುತ್ತೆ ಕುಟುಂಬದಲ್ಲಿ, ಅಥವಾ ಮಕ್ಕಳಲ್ಲಿ, ಅಥವಾ ನಿಮ್ಮ ಯಜಮಾನರುಗಳಲ್ಲಿ, ಅಥವಾ ನಿಮ್ಮ ಪತ್ನಿಯರಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಸಮಯಗಳಿಗೆ ಅತ್ಯಮೂಲ್ಯವಾದಂತಹ ಒಂದು ಸಮಸ್ಯೆಗಳು ಯಾವುದೇ ಬಂದ್ರು ಅದಕ್ಕೆ ಸಮಯಗಳಿಗೆ ಬೆಲೆ ಕೊಡಿ. ನೀವೇನ್ ಮಾಡ್ತೀರಿ ಅಂದಾಗ, ಮಾಡೋ ಕೆಲಸನ ಯಾವುದೋ ಸಮಯದಿಂದ ಮಾಡೋದ್ರಿಂದ ನಿಮಗೆ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ಜೊತೆಗೆ ಕೃಷಿಕರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ, ಚಿನ್ನ ಬೆಳ್ಳಿ ವ್ಯಾಪಾರಗಾರರಿಗೆ ಮಧ್ಯಮ ಲಾಭ ಅಂತ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ವಿಶೇಷವಾಗಿ ನಿಮಗೆ ನೋಡಿ, ಫಲಗಳನ್ನು ತಗೊಳ್ಳುವಂತಹ ಒಂದಿಷ್ಟು ಅರ್ಹತೆಗಳಿದ್ರು ನೀವೇ ಕೈ ಚೆಲ್ಲುವಂಥದ್ದು. ನನಗಿನ್ನೂ ತುಂಬಾ ಉತ್ತಮವಾದಂತಹದ್ದು ಬೇಕು ಅಂತ. ವಿಶೇಷವಾಗಿ ಕೆಲಸಗಳು ನಿಮಗೆ ಒದಗಿ ಬರುತ್ತೆ, ಜೊತೆಗೆ ಗೌರವಗಳು ಸಿಗುತ್ತೆ, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ವಿಶೇಷವಾದ ಸ್ಥಾನಮಾನಗಳು ಸಿಗುತ್ತೆ, ಜನರಿಂದ ಒಂದಿಷ್ಟು ಮನ್ನಣೆಗಳು ಸಿಗುತ್ತೆ, ಕುಟುಂಬದಲ್ಲಿ ಗೌರವ ಸಿಗುತ್ತೆ, ನಿಮ್ಮ ಒಂದು ವೃತ್ತಿ ಕ್ಷೇತ್ರ ಸ್ನೇಹ ಪರದಲ್ಲಿ ಒಂದಿಷ್ಟು ಸನ್ಮಾನಗಳು, ನಿಮಗೆ ಒಂದಿಷ್ಟು ವಿಶೇಷವಾದ ಬೆಲೆ ಸಿಗುತ್ತೆ. ನೋಡಪ್ಪ, ಇವ್ರು ಬರ್ತಾ ಇದ್ದಾರೆ, ಇವ್ರಿಗೆ ಬೆಲೆ ಕೊಡಬೇಕು ಅಂತ ಇರುತ್ತೆ. ಜೊತೆಗೆ ನಿಮಗೆ ಆದಾಯದ ಮೂಲ ಹೆಚ್ಚಾಗಿರುತ್ತೆ. ನೀವು ಕಾಲಿಗೆ ಬಂದದ್ದನ್ನ ನಿಮಗೆ ಬೇಡ ಅಂತ ಬಿಡುವಂಥದ್ದಾಗಿರುತ್ತೆ. ನಿಮ್ಮ ಪಾಲಿಗಳಿಗೆ ಯಾವುದೇ ಬರಲಿ ಅದು ಸ್ವೀಕಾರ ಮಾಡಿ ಮತ್ತೆ ಅದರಿಂದ ಮುಂದುವರಿಯಿರಿ, ಉತ್ತಮವಾದ ಬೆಲೆಗಳನ್ನು ನೋಡಬಹುದು. ಇವತ್ತಿನ ದಿನದಲ್ಲಿ ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಫಲಾಫಲಗಳನ್ನ ನೀವು ಎಲ್ಲ ತಕೊಂತೀರಿ, ನೀವು ಯಾವುದನ್ನು ಉಳಿಸ್ಕೊಳಕ್ ಆಗಲ್ಲ. ಏನ್ ಮಾಡ್ತೀರಿ ಅಂತಂದ್ರೆ, ದಾನ ಧರ್ಮಗಳಿಗೆ ನೀವು ಕೈ ಹಾಕುವಂಥದ್ದು. ನಿಮಗೆ ಸಮಸ್ಯೆಗಳಿರುತ್ತೆ, ಮತ್ತೊಂದಿಷ್ಟು ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಒಂದಿಷ್ಟು ನಿಮಗೆ ಅಂತ ಒಂದಿಷ್ಟು ಇಟ್ಕೊಳ್ಳೋದು ತುಂಬಾ ಒಳಿತು. ನಿಮಗೆ ಕೊಡ್ಬೇಕಾ, ನಂದಲ್ಲ ಅಂತ ಕೊಟ್ಬಿಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೊಡೋದು ಒಳಿತಲ್ಲ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಫಲಗಳಲ್ಲಿ ಹೇಳೋದಾದ್ರೆ, ನಿಮಗೆ ಕಿರುತೆರೆ ನಟರುಗಳಿಗೆ, ಜೊತೆಗೆ ಯಾರು ಇದಕ್ಕೆ ಬಣ್ಣ ಒಂದಷ್ಟು ಆಕಾರಕವಾಗಿರುವಂಥವರಿಗೆ, ಅಲಂಕಾರಿಕ ವಸ್ತು ಮಾರಾಟಗಾರರಿಗೆ, ಪೀಠೋಪಕರಣ ಮಾರಾಟಗಾರರಿಗೆ, ಗೃಹ ನಿರ್ಮಾಣ ಮಾರಾಟಗಾರರಿಗೆ ಎಲ್ಲರಿಗೂ ಫಲಗಳಲ್ಲಿ ಯಥೇಚ್ಛವಾಗಿರುತ್ತೆ. ಮಕ್ಕಳಲ್ಲಿ ಆರೋಗ್ಯಗಳಿರುತ್ತೆ, ತಂದೆ ತಾಯಿಗೆ ಕೀರ್ತಿ ಬರುವಂಥದ್ದಿರುತ್ತೆ. ಆದರೆ ನಿಮ್ಮ ಒಂದಿಷ್ಟು ಆತುರದ ನಿರ್ಧಾರಗಳು ನಿಮಗೆ ಒಂದಿಷ್ಟು ಪೆಟ್ಟುಗಳನ್ನು ತರುವಂಥದ್ದು. ನಿರ್ಧಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ನಿರ್ಧಾರ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನೀವು ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು.
ಧನಸ್ಸು ರಾಶಿಯವರಿಗೆ ಫಲಾಫಲಗಳ ಬಗ್ಗೆ ನೀವು ಒಂದಿಷ್ಟು ಯೋಚನೆನೇ ಮಾಡಲ್ಲ. ನನಗೇನಿದೆ ನಾನು ಇಷ್ಟು ಮಾಡ್ಕೊಂಡು ಹೋಗೋಣ, ನನಗಿದಿಷ್ಟಿದೆ ನನಗಷ್ಟೇ ಸಾಕು, ಇದು ಬೇಡ. ನಿಮ್ಮ ಒಂದಿಷ್ಟು ಯಾವುದೇ ಒಂದು ಚೌಕಟ್ಟಿನ ಒಳಗಡೆಗಿಂತ ಬಿಟ್ಟು ಹೊರಗಡೆ ಮಾತಾಡೋದ್ರಿಂದ ಹೊರಗಡೆ ನೀವು ಒಂದಿಷ್ಟು ಪ್ರಪಂಚವನ್ನು ನೋಡುವಂಥ ಅವಕಾಶಗಳು ಸಿಗುತ್ತೆ. ಒಂದೇ ಕಂಫರ್ಟ್ ಝೋನಲ್ಲಿ ಇರಬೇಡಿ. ನೀವು ಒಂದಿಷ್ಟು ಹೊರಗಡೆ ಬರುವಂಥ ಅವಕಾಶಗಳು ಸಿಗುತ್ತೆ. ದಯವಿಟ್ಟು ಹೊರಗಡೆ ಬಂದು ನಿಮ್ಮ ಒಂದಷ್ಟು ಗೌರವ, ಸ್ಥಾನ, ಮಾನ, ಹೆಸರುಗಳನ್ನು ಸಂಪಾದನೆ ಮಾಡೋದಕ್ಕೆ ವಿಶೇಷ ದಿನ ಅಂತಲೇ ಹೇಳುವಂಥದ್ದು. ಧನಸ್ಸು ರಾಶಿಯವರಿಗೆ ಕೃಷಿಕರಲ್ಲಿ ಅಥವಾ ಕೈ ಬದಲಾವಣೆ ಮಾಡುವಂಥದ್ದು, ಲೇವಾದೇವಿ ವ್ಯವಹಾರ ಮಾಡುವಂಥವರು ಎಲ್ಲರಿಗೂ ಧನಲಾಭಕರವಾಗಿರುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಜ್ಞಾನಾರ್ಜನೆ, ವಿಜ್ಞಾನಿಗಳಿಗೆ ಅಥವಾ ಇಂಜಿನಿಯರ್ ಕ್ಷೇತ್ರದಲ್ಲಿರುವಂಥವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ನಿಮ್ಮನ್ನೇ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು, ನಿಮ್ಮ ಬಾಸ್ಗಳಾಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮಿಂದ ತುಂಬಾ ಅವರಿಗೆ ಕೆಲಸಗಳಾಗುವಂಥದ್ದು. ಹಾಗಾಗಿ ನಿಮ್ಗೆ ವಿಶೇಷವಾದ ಸ್ಥಾನ, ಮಾನ, ಗೌರವಗಳು ಸಿಗುವಂಥದ್ದಾಗಿರುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ಶಿಕ್ಷಕರಿಗೆ, ಗುರುಗಳಿಗೆ, ಜೊತೆಗೆ ಆ ಒಂದು ವೃತ್ತಿ ಜೀವನದಲ್ಲಿರುವಂಥವ್ರಿಗೆ ವಿಶೇಷ ಬೆಲೆಗಳು ಸಿಗುವಂಥದ್ದಾಗಿರುತ್ತೆ. ಏನೋ ನಾನು ಮಾಡೋ ಕೆಲಸಕ್ಕೆ ನೆಮ್ಮದಿಯಿಂದಿದ್ದೀನಿ ಅಂತ ಅನ್ನುವಂಥದ್ದು. ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳು, ಜೊತೆಗೆ ಅಣ್ಣ ತಮ್ಮದಲ್ಲಿ ಒಂದಿಷ್ಟು ವಿರೋಧಗಳು, ವಿಭಾಗ, ಪಾಲುದಾರಿಕೆ ವಿಚಾರದಲ್ಲಿ ಒಂದಿಷ್ಟು ದ್ವೇಷ, ಅಸೂಯೆಗಳು ಶುರುವಾಗಿರುತ್ತೆ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯವನ್ನಷ್ಟು ತಗೊಂಡು ಕೈ ಬಿಡೋದು ಉತ್ತಮವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಭಾಸ್ಕರಾಯ ನಮಃ ಈ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಫಲಾಫಲಗಳನ್ನ ನೀವು ಮಾಡ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ. ಬಂದಿದ್ದನ್ನು ಸ್ವೀಕಾರ ಮಾಡೋದು ಉತ್ತಮ. ಮತ್ತೆ ಹೇಳ್ತಾ ಇದೀವಿ, ನಾಗಹಾಲು ಓಟ ಅಂತ ಹೇಳ್ತೀವಿ ಕುಂಭರಾಶಿಯವರಿಗೆ. ಹಾಗಾಗಿ ಅನುಮಾನಾಸ್ಪದವಾಗಿ ನೀವು ಯಾವುದನ್ನು ಮುಚ್ಚಿಟ್ಕೊಳಕ್ ಹೋಗ್ಬೇಡಿ. ಕುಂಭರಾಶಿಯವ್ರಿಗೆ ಏನಾಗುತ್ತೆ ಅಂದಾಗ ನಿಮ್ಮನ್ನೇ ಹುಡುಕೊಂಡ್ ಬರ್ತಾರೆ. ನೀವು ಒಳ್ಳೆಯದನ್ನು ಮಾಡೋ ನಿಮ್ಮನ್ನೇ ಹುಡುಕ್ತಾರೆ, ಕೆಟ್ಟದನ್ನು ಮಾಡೋ ನಿಮ್ಮನ್ನೇ ಹುಡ್ಕೊಂಬರುವಂಥದ್ದು. ಹಾಗಾಗಿ ಯಾರು ಆರಕ್ಷಕ ವೃತ್ತಿಯಲ್ಲಿರ್ತೀರಿ, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯೋಧರುಗಳಾಗಿರ್ಬೋದು, ವೈದ್ಯಕೀಯ ವೃತ್ತಿಯಲ್ಲಿರುವಂಥವ್ರಾಗಿರ್ಬೋದು, ಅಥವಾ ಬಿಲ್ಡರ್ಸ್ಗಳಾಗಿರ್ಬೋದು, ಗುತ್ತಿಗೆಗಾರರಾಗಿರ್ಬೋದು, ಇವರಿಗೆಲ್ಲ ಒಂದಿಷ್ಟು ಒತ್ತಡಗಳು ಜಾಸ್ತಿ ಆಗುವಂಥದ್ದು. ನೀವಿಷ್ಟು ಮಾಡಲೇಬೇಕು ಅಂತನ್ನುವಂಥದ್ದು. ಹಾಗಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅದು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನಿಮಗೆ ಒಂದಿಷ್ಟು ಸ್ಥಾನ, ಮಾನ, ಗೌರವಗಳು ಸಿಗುವಂಥದ್ದು, ಮೇಲಧಿಕಾರಿಗಳಿಗೆ ಪ್ರಶಂಸೆಗೆ ಒಳಗಾಗುವಂಥದ್ದು, ಬಡ್ತಿ ಸಿಗುವಂಥದ್ದು, ಸಂಧ್ಯಾ ಕಾಲದಲ್ಲಿ ನೀರಸವಾಗಿ ಸಂತಸದಿಂದ ಇರುವಂತದ್ದಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತ ಹೇಳುವಂಥದ್ದು. ನೀವು ಆಲೆ ತುಂಬಾ ದಿನಗಳಿಂದ ಒಂದಷ್ಟು ಜನ ವಿಚಾರ ಮಾಡ್ಕೊಂಡ್ ಬಂದಿರ್ತೀರಿ. ಹಾಗೆ ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಆದರೆ ಅತಿ ಹೆಚ್ಚಿನ ಮೊತ್ತದಲ್ಲಿ ಇನ್ವೆಸ್ಟ್ ಮಾಡೋದು ಒಳಿತಲ್ಲ. ನಿಮಗೆ ಎಷ್ಟು ಸಾಧ್ಯವಷ್ಟು ಒಳಿತು ಉತ್ತಮವಾಗಿರುತ್ತೆ. ಮತ್ತೆ ಅತಿ ಸಮಯದಲ್ಲಿ ಶ್ರೀಮಂತನಾಗಬೇಕು, ಅತಿ ಸಮಯದಲ್ಲಿ ನಾನು ತುಂಬಾ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು ಅಂತ ಅಡ್ಡದಾರಿಗಳಿಗೆ ಹೋಗುವಂತ ಸಂದರ್ಭಗಳಿರುತ್ತೆ. ದುಷ್ಟ ಜನರ ಸಹವಾಸ, ದುಷ್ಟ ಜನರ ಸ್ನೇಹ ಬಳಗಳು ನಿಮಗೆ ಹತ್ರ ಬರುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಜೊತೆಗೆ ಗುತ್ತಿಗೆದಾರರು, ಮಧ್ಯವರ್ತಿಗಳು, ಹೈನುಗಾರಿಕೆ ಮಾಡುವಂತವರಿಗೆ ಇಪಿಸ್ಸ ಫಲಗಳು ದೊರಕುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.